ನೋಡಿ ನಮ್ಮೆಲ್ಲ 8ನೇ ತರಗತಿ ವಿದ್ಯಾರ್ಥಿಗಳೇ, ನಿಮ್ಮ ಘಾತಾಂಕಗಳ ಆಟ ಅಧ್ಯಾಯದ ಮೇಲೆ ಪ್ರಶ್ನೆಗಳನ್ನು, ಇನ್ನಷ್ಟು ಹೆಚ್ಚುವರಿ ಪ್ರಶ್ನೆಗಳನ್ನು, ಅದು ವಿಶೇಷವಾಗಿ ಈ ಘಾತಾಂಕಗಳ ನಿಯಮಗಳನ್ನು ಆಧರಿಸಿರ್ತಕ್ಕಂಥ ಲೆಕ್ಕಗಳು ಇನ್ನೊಂದೆರಡು ಲೆಕ್ಕಗಳಿದಾವೆ, ಅವುಗಳನ್ನು ಕಂಟಿನ್ಯೂ ಮಾಡೋಣ. ನೋಡಿ, ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ, ಬೆಲೆ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಅದನ್ನು ಯಥಾವತ್ತಾಗಿ ಬರ್ಕೋತೀನಿ. 1 4 ಇದೆ, ಘಾತ ಎಷ್ಟಿದೆ? -2 ಇದೆ. -1 2 ಇದೆ, ಘಾತ ಎಷ್ಟಿದೆ? -3 ಇದೆ. ಆಮೇಲೆ ಭಾಗಲೇ ಇತ್ತಲ್ಲ, ಅದು ಭಾಗಾಕಾರ ಚಿಹ್ನೆ ಹಿಂಗೆ ಹಾಕೊಳ್ಳೋಣ. 1 4 ಘಾತ ಎಷ್ಟು ಬರಿಬೇಕು? -2 ಬರಿಬೇಕು. ಇಲ್ಲಿ ಮೊದಲು ಏನು ಮಾಡೋಣ ಅಂದ್ರೆ, ಈ ನಿಯಮ ಹಾಕೋಣ. ಯಾವುದನ್ನು ಬಳಸೋಣ ಅಂತಂದ್ರೆ, a/b ಇದರ ಘಾತ m ಇತ್ತಂದ್ರೆ, m ಇತ್ತು ಅಂತಂದ್ರೆ, ಅಥವಾ n ಇತ್ತು ಅಂತ ತಿಳ್ಕೊರಿ. ಇಲ್ಲೇ ಇದು n ಇತ್ತಂದ್ರೆ b/a ಮಾಡಿದ್ರೆ ಅಂದ್ರೆ ಏನಾಕತ್ತದ? -n ಆಕತ್ತೆ, ಹೌದಿಲ್ಲ? ಆ ಮೈನಸ್ ಇದ್ದದ್ದು ಪ್ಲಸ್ ಮಾಡ್ರಿ ಅಂದ್ರೆ ಉಲ್ಟಾ ಆಕೈತೆ. ಒಟ್ಟು ಆ ಭಿನ್ನ ರಾಶಿ ಏನಾಕತ್ತೆ? ಅಂಶದ ಛೇದಿದ್ದ ಅಂಶ ಆಗ್ತೈತೆ ಅನ್ನೋದು ತಲೆಗೆ ಇಟ್ಕೊರಿ. ಈಗ 1/4 -2 ಐತಿ. 1 4 ಘಾತ ಎಷ್ಟೈತಿ? -2 ಐತಿ. ಇದು 4 1 ಬರಿತೀನಿ ನಾ. 4 1 ಅಂದರೆ ಎಷ್ಟು? 4 ಅಷ್ಟು ಆಗೋದಿಲ್ಲ ಅದು. ಘಾತ +2 ಬರಿಬೇಕು, -2 ಬರಿಬೇಕು? +2 ಬರಿಬೇಕು. ಮೈನಸ್ ಈ 1 2 ಇದ್ದದ್ದು 2 1 ಬರ್ದ್ರೆ ಅಂದರೆ 2 ಅಷ್ಟು ಅದು. ಘಾತ ಎಷ್ಟು ಬರಿಬೇಕು? +3 ಬರಿಬೇಕು. ಹಂಗೆ 4 1 ಅಂದರೆ ಇದು 4 ಆತು. ಘಾತ ಎಷ್ಟು ಬರಿತೀರಿ? -2 ಇದ್ದೇನಾತ? +2 ಆತೋ ಇಲ್ಲ ಅದು. 1 4 ಇದ್ದದ್ದು 4 1 ಬರ್ದೆ ಅಂದ್ರೆ +2 ಆತಲ್ಲ. ಇನ್ನೊಂದು ಸ್ವಲ್ಪ ಸುಲಭೀಕರಣ ಮಾಡೋಣ. 4 ವರ್ಗ 16. 4 ವರ್ಗ ಎಷ್ಟು? 16. 2 ಘನ 2 ಘಾತ 3 ಐತೆ ಅಂದರೆ 8. ಆಮೇಲೆ 4 ವರ್ಗ 16. 16ದಾಗ 8 ಹೋದ್ರೆ 8 ಬಾಗ್ಲೆ 16. 16 8 ಕಡ್ತ ಹೋಗ್ತೈತಿ. 8 1 8 2 ಅಂದರೆ ಸುಲಭೀಕೃತ ಬೆಲೆ ಎಷ್ಟು? 1 2 ಪ್ರಶ್ನೆಯನ್ನು ಘಾತಾಂಕಗಳ ನಿಯಮವನ್ನು ಅನುಸರಿಸಿ ಸುಲಭೀಕರಣ ಮಾಡೋದಿತ್ತು, ಸುಲಭೀಕರಣ ಮಾಡಿದ್ವಿ. ಗೊತ್ತಾಯಿತು? ಹಾಗೆ ಅಬ್ಸರ್ವೇಷನ್ ಮಾಡಿ. ನೆಕ್ಸ್ಟ್ ಮುಂದಿನ ನೋಡಿ, 81 ಗುಂಡ್ಲೆ 7 ಘಾತ 3 ಗುಂಡ್ಲೆ 1 100 ಬಾಗ್ಲೆ ಎಷ್ಟೈತೆ ಅಂದ್ರೆ 10 ಘಾತ 2 ಗುಂಡ್ಲೆ 3 ಘಾತ 4 ಗುಂಡ್ಲೆ ಎಷ್ಟದ? 7 ಅದ. ಹೌದಾ? 81 ನಾವು ಹೆಂಗೆ ಬರಿಬೋದು ಅಂದ್ರೆ 3 ಘಾತ 4 ಬರಿಬೋದು. 3 3 9, 9 3 27, 27 3 81. 4 ಸಲ ಗುಣಿಸಿದ್ರೆ ಅಂದರೆ 81 ಬರ್ತೈತೆ. ಇದನ್ನು 7 ಘಾತ 3 ಬರೀನು. ಇದನ್ನು 10 ಘಾತ 2 ಬರಿಬೋದು. 10 ವರ್ಗ 100. ಇಲ್ಲಿ ನೋಡಿ, ಇದು 10 ಘಾತ 2 ಐತಿ, 3 ಘಾತ 4 ಐತಿ, ಗುಂಡ್ಲೆ 7 ಐತಿ. ಇಲ್ಲೇನು ಮಾಡೋಣ, ಸ್ವಲ್ಪ ಏನೇನು ಕ್ಯಾನ್ಸಲ್ ಆಗ್ತಾವೆ ನೋಡ್ರಿ. ಇಲ್ಲಿ ಅಂಥದ್ರೊಳಗೆ ಸ್ವಲ್ಪ ಕ್ಯಾನ್ಸಲ್ ಆಗ್ತಾವ. 10 ಘಾತ 2 ಜೊತೆ ಈ 10 ಘಾತ 2 ಹೊಡೆದು ಹಾಕ್ಬೋದು, ಯಾಕಂದ್ರೆ ಗುಣಾಕಾರ ಐತಿ ಎಲ್ಲ ರಂಗಣ ಸಂಬಂಧ. ಅಕ್ಕ ಇಲ್ಲಿ ನೋಡಿ, ಇಲ್ಲಿ ಗಮನಿಸಿ ಸ್ವಲ್ಪ. ಹಾಂ, ಇಲ್ಲೇ 3 ಘಾತ 4 ಐತಿ, 3 ಘಾತ 4 ಹೊಡೆದು ಹಾಕ್ಬೋದು. 7 ಘಾತ 3 ಬಾಗ್ಲೆ 7 ಉಳಿತಿಲ್ಲ. ಈಗೇನು ಮಾಡ್ಬೇಕಿತ್ತಂದ್ರೆ 7 ಘಾತ 3 ಬಾಗ್ಲೆ 7 ಘಾತ ಏನೂ ಇಲ್ಲಾಂದ್ರೆ 1 ಘಾತಾಂಕಗಳ 2ನೇ ನಿಯಮ ಹಚ್ಚಿರಿ. 7 ಘಾತ ಇಲ್ಲಿ ನೋಡಿ, ಆಧಾರ ಸಂಖ್ಯೆಗಳು 1 ಅದಾವು ಅಂದರೆ ಘಾತ ಸೂಚಿಗಳನ್ನ ಕಳೆಯಕ್ಕೆ ಬರ್ತೈತಿಲ್ಲ. 7 ಘಾತ ಎಷ್ಟು ಬರೀಬೇಕು? ನೈಟ್ 3 -1. 3 1 ಹೋದರೆ ಎಷ್ಟು? 2 ಅಂದರೆ 7 ವರ್ಗ. 7 ವರ್ಗ ಎಷ್ಟು ಆಕೈತಿ? 49. 7 ವರ್ಗ ಎಷ್ಟು ಆಕೈತಿ? 49 ಆಕೈತಿ. ಇನ್ನು 10ನೇ ಪ್ರಶ್ನೆ ನೋಡಿ, 2 ಘಾತ 8 ಇದೆ, 3 ಘಾತ 4 ಇದೆ, ಬಾಗ್ಲೆ 8 ಗುಂಡ್ಲೆ -2 ಘಾತ 5 ಗುಂಡ್ಲೆ ಎಷ್ಟದ ಅಂದ್ರೆ 27 ಅದ. ಸರಿನಾ? ಗಮನಿಸ್ಬೇಕೆಲ್ಲರೂ. 2�8 × 3⁴. ಇದು 8 ಐತಲ್ಲ, 2 ಘಾತ 3 ಬರೆಯಕ್ಕೆ ಬರ್ತೈತಿ. ಇನ್ನು -2 ಘಾತ 5 ಐತಲ್ಲ, ಇದನ್ನೇನು ಮಾಡಿರಿ? ಮೈನಸ್ ಚಿಹ್ನೆ ಹೊರಗಿಡ್ರಿ. ಘಾತ ಸೂಚಿ ಬೆಸ ಸಂಖ್ಯೆ ಐತೆ ಅಂದ್ರೆ ಮೈನಸ್ ಹೊರಗೆ ಬರ್ತೈತಿ. 2 ಘಾತ 5. ಇದು 3 ಘಾತ ಎಷ್ಟು? 3. 3 3 9, 9 3 27. ಸರಿ, ಈಗ ನೋಡಿರಿ, ಒಂದೊಂದು ಸಪ್ರೇಟ್ ಮಾಡ್ಕೊರಿ. 2 ಘಾತ 8ಕ್ಕೆ 2 ಘಾತ 3 ಭಾಗಿಸ್ಕೊರಿ. ಇದು ಸಪ್ರೇಟ್ ಮಾಡ್ಕೊರಿ. 3 ಘಾತ 4 ಐತಲ್ಲ, ಅದಕ್ಕೆ 3 ಘಾತ 3 ಭಾಗಿಸ್ಕೊರಿ. ಇಂಟು 1/4
-2⁵ ಇದನ್ನು ಸಪ್ರೇಟೆಡ್ ರೀ -2⁵ ಐತ್ಲ ಇದು ಇದನ್ನು ಸಪ್ರೇಟೆಡ್. ಈಗ ಎರಡು ಸುಲಭೀಕರಣ ಆಗ್ತಾವೆ ನೋಡಿ. 2ರ ಘಾತ 2ನೇ ನಿಯಮದ ಪ್ರಕಾರ ಎಷ್ಟು ಬರೀಬೇಕು ಮಾತಾಡಲ್ಲ. 2ರ ಘಾತ ಎಷ್ಟು ಬರೀಬೇಕು ಕುಂಡ್ಬೇಡ್ರಿ, ಗೊತ್ತಾಗಲಿಲ್ಲ ಅಂದ್ರೆ ಕೇಳ್ರಿ. ಆದ್ರೆ 2ರ ಘಾತ ಎಷ್ಟು ಬರೀನು 8 - 3 ಬರೆಯೋಕೆ ಬರ್ತೈತಿ. ಇದನ್ನ ಹೆಂಗೆ ಬರಿಬೇಕು? ಎರಡನೇದ 3ರ ಘಾತ 4 - 3 ಗುಂಡ್ಲೆ ಇದನ್ನೇನು ಮಾಡೋಣ ಮೈನಸ್ ಮ್ಯಾಲೆ ತೊಗೊಳ್ಳೋಣ, +/- ಅದು ಮ್ಯಾಲೆ ಇಡ್ಬೋದು. ಇದನ್ನು 2ರ ಘಾತ ಇದನ್ನು ಬ್ರಕೆಟ್ನಾಗ 2ರ ಘಾತ -5 ಬ್ರಕೆಟ್ ಹಾಕಿ ಮೈನಸ್ ಹಾಕ್ಬೇಕಿಲ್ಲ ಅಂದ್ರೆ ತಪ್ಪುತ್ತೆ. ತಿಳಿತು? 2ರ ಘಾತ ಎಷ್ಟಾಕತ್ತದ -5 ಆಕತಿ ಮ್ಯಾಲೆ ಬಂತದ. ಇನ್ನು 2 8ರಾಗ 3 ಹೋದ್ರೆ 5, 3ರ ಘಾತ 4ರಾಗ 3 ಹೋದ್ರೆ 1 ಬ್ರಕೆಟ್ ಹಾಕಿ -2ರ ಘಾತ ಎಷ್ಟು ಬರೀತೀರಿ -5 ಬರೀತೀರಿ. ಈ ಮೈನಸ್ ಚಿನ್ ತಗೋರಿ ಹೊರಗೆ. ಆಮೇಲೆ 3 ಇದನ್ನು -3 ಮಾಡಿರಿ. ಗುಂಡ್ಲೆ 2ರ ಘಾತ 5 ಗುಂಡ್ಲೆ 2ರ ಘಾತ -5 ನೋಡಿರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇದು ಮೈನಸ್ ಹೊರಗೆ ತೊಗೊಂಡು ನಾನು 2ರ ಘಾತ -5 ಐತಿ -5 ಐತಿ. ಇದು 2ರ ಘಾತ 5 ಇದ್ರ ಜೋಡಿ ಇಟ್ಟಿನಿ, ಯಾಕಂದ್ರೆ ಆಧಾರ ಸಂಖ್ಯೆ ಒಂದೇ ಇದ್ದು ಒಂದೇ ಕಡೆ ಆಗ್ತಾವೆ, ನಿಯಮ ಒಂದೇ ಹೆಚ್ಚಾಗಿ ಬರ್ತೈತಿ. ಈಗ -3 ಹಂಗೆ ಇರಲಿ. ಗುಂಡ್ಲೆ 2ರ ಘಾತ 5 ಪ್ಲಸ್ ಬ್ರಕೆಟ್ -5. ಆಧಾರ ಸಂಖ್ಯೆಗಳು ಒಂದೇ ಇದ್ದಾಗ ಘಾತ ಸೂಚಿಗಳನ್ನು ಕೂಡಿಸ್ಬೋದಿಲ್ಲ ಮೊದಲನೇ ನಿಯಮದ ಪ್ರಕಾರ, ಆ ಪ್ರಕಾರ ಕೂಡಿಸಿದೆ ನನಗೆ. ಇನ್ನು -3 ಗುಂಡ್ಲೆ 2ರ ಘಾತ ಎಷ್ಟಾಕತಿ 0 ಆಕತಿ. ಅಂದ್ರೆ -3 ಗುಂಡ್ಲೆ 1 ಅಂದರೆ ಎಷ್ಟಾಯ್ತು? ಸುಲಭೀಕರಿಸಿರ್ತಕ್ಕಂಥ ಬೆಲೆ ಎಷ್ಟಾಯ್ತು? -3 ಆಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ತಿಳಿತಾ ಇಷ್ಟು? ಸರಿ, ಇನ್ನು ಮುಂದೆ ಸ್ವಲ್ಪ ಮತ್ತೊಂದು ಪರಿಕಲ್ಪನೆ ತಿಳ್ಕೊಳ್ಳೋದೈತಿ. ಘಾತಾಂಕ ರೇಖೆಗಳಂತ ಬರ್ತಾವ, ಏನಂತ ನೋಡ್ರಿ. ಸ್ವಲ್ಪ ಇಲ್ಲೊಂದಿಷ್ಟು ಮಾಹಿತಿಯನ್ನು ಹಾಕ್ಕೊಂಡಿದ್ದೀನಿ, ಏನಿದೆ ಅಂತ ನೋಡಿಕೊಂಡು ಮುಂದೆ ಹೋಗೋಣ. ಒಂದು ಸಂಖ್ಯೆಯ ಘಾತವನ್ನು ಗಮನಿಸಲಿಕ್ಕೆ ಮತ್ತು ಹೋಲಿಸಲಿಕ್ಕೆ ಈ ಘಾತಾಂಕ ರೇಖೆಗಳನ್ನು ಬಳಸ್ತಾರೆ. ಹೆಂಗೆ ಸಂಖ್ಯಾ ರೇಖೆ ಐತಲ್ಲ ಹಂಗೆ ಘಾತಾಂಕ ರೇಖೆ. ಸಂಖ್ಯಾ ರೇಖೆ ಮೇಲೆ ಪೂರ್ಣಾಂಕಗಳಿರ್ತಾವೆ, ಘಾತಾಂಕ ರೇಖೆ ಒಳಗೆ ಏನಿರ್ತಾವೆ ಅಂದ್ರೆ ಘಾತ ಸಂಖ್ಯೆಗಳಿರ್ತಾವೆ. ಯಾವುದೇ ಪೂರ್ಣಾಂಕದ ಘಾತ ಸಂಖ್ಯೆಗಳನ್ನ ಘಾತಾಂಕ ರೇಖೆ ಮೇಲೆ ತೊಗೊಂಡಿರ್ತೀವಿ. ಇಲ್ಲಿ ಒಂದು ನೆನ್ಪಿಟ್ಕೊಳ್ಳೋದು ಏನೈತೆ ಅಂದ್ರೆ, ಆ ಘಾತಾಂಕ ರೇಖೆಯೊಳಗೆ ಮ್ಯಾಲೆ ಹೋದಂಗೆ n ಸಲ ಮೇಲೆ ಹೋದರೆ ಸಂಖ್ಯೆ n-ನೇ ಘಾತಕ್ಕೆ ಗುಣಿಸಿದ ಅರ್ಥ, ಕೆಳಗೆ ಬಂದರೆ ಆ ಸಂಖ್ಯೆ n-ನೇ ಘಾತಕ್ಕೆ ಭಾಗಿಸಿದ ಅರ್ಥ. ಮೇಲೆ ಹೋದರೆ ಗುಣಿಸಿದ ಅರ್ಥ, ಕೆಳಗೆ ಹೋದರೆ ಭಾಗಿಸಿದ ಅರ್ಥ. ಅದು ಹೆಂಗೆ ಏನ ಘಾತಾಂಕ ರೇಖೆ ಅಂದರೆ ಏನ ಅಂತ ಉದಾಹರಣೆ ಮುಖಾಂತರ ತಿಳ್ಕೊಂಡು. ಒಟ್ಟಾರೆ ಘಾತಾಂಕ ರೇಖೆಯನ್ನು ಎದಕ್ಕೆ ಬಳಸ್ತೀವಿ? ಸಂಖ್ಯೆಯ ಘಾತವನ್ನು ಗಮನಿಸಲಿಕ್ಕೆ ಮತ್ತು ಹೋಲಿಸಲಿಕ್ಕೆ ಇದನ್ನು ಏನು ಮಾಡ್ತೀವಿ ಅಂದ್ರೆ ಬಳಕೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಲಕ್ಷ್ಯದಲ್ಲಿ ಇಟ್ಕೊರಿ. ನಾವು ಒಂದೆರಡು ಉದಾಹರಣೆ ತೊಗೋತೀನಿ ನೋಡ್ರಿ. ಇಲ್ಲೇ 4ರ ಘಾತ 0 ತೊಗೋತೀನಿ ನಾನು. ನೆಕ್ಸ್ಟ್ 4ರ ಘಾತ 1, 4ರ ಘಾತ 2, 4ರ ಘಾತ 3, 4ರ ಘಾತ 4, 4ರ ಘಾತ 5. ಈ ಮಾರ್ಕ್ ಮಾಡಿದ್ಲೆ ಅಲ್ಲಿ ಆ ರೇಖೆ ಮೇಲೆ ಇವೇನಾಗಿರ್ಬೇಕಂದ್ರೆ ಸಮನಾಗಿರ್ತಕ್ಕಂಥ ದೂರುಗಳು. ನೀವು 1 ಸೆಂಟಿಮೀಟರ್ ತೊಗೋರಿ, 2 ಸೆಂಟಿಮೀಟರ್ ತೊಗೋರಿ, ಹೆಂಗೆ ಸಂಖ್ಯಾ ರೇಖೆ ಮೇಲೆ ಹೆಂಗೆ ಗುರುತಿಸ್ತಿರಲ್ಲ ಸಂಖ್ಯೆಗಳನ್ನ, ಹಂಗೆ ಸಮ ದೂರುಗಳು ಇರಬೇಕು. ಇವೆಲ್ಲ ಅಷ್ಟ ಸಮ ದೂರ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 4ರ ಘಾತ 0 ತೊಗೊಂಡು ಇನ್ನು ಕೆಳಗೆ ಹೋದಂಗೆ, ಮೇಲೆ ಹೋದಂಗೆ ಧನಾತ್ಮಕವಾಗಿ ಬೆಲೆ ಹೆಚ್ಚಾಗ್ತವೆ, ಕೆಳಗೆ ಹೋದಂಗೆ ಋಣಾತ್ಮಕವಾಗಿ. 4ರ ಘಾತ -1, 4ರ ಘಾತ -2, 4ರ ಘಾತ -3, ಇದು 4ರ ಘಾತ -4, ಇದು 4ರ ಘಾತ -5. ಇದು 4ರ ಘಾತ 0 ಅಂದರೆ 1 ಇದ್ರ ಬೆಲೆ. 4ರ ಘಾತ 1 ಇದು 41 ಅಲ್ಲ, ಇದು 4ರ ಘಾತ ಎಷ್ಟು 1. 4ರ ಘಾತ 1 ಬೆಲೆ ಎಷ್ಟು 4. 4ರ ವರ್ಗ ಎಷ್ಟು 16, 4ರ ಗಣ 64. ಆಮೇಲೆ 4ರ ಘಾತ 4, 64 256. 4ರ ಘಾತ 5 ಇದ್ರ ಬೆಲೆ ನಾನು ನೆನಪಿಟ್ಟಿಲ್ಲ. 4ರ ಘಾತ 5 ಇರಲಿ, ಬಿಟ್ಬಿಡೋಣ ಈಗ ಅನ್ಕ. ಈಗ ಸದ್ಯಕ್ಕೆ ಇಷ್ಟು ಬರ್ಕೊಳ್ಳೋಲ್ಲ. ಇದು 1 4 1 4 ಯಾರ ಗುಣಿಸ್ರಿ ಒಬ್ರ 256ಕ್ಕೆ 4 ಗುಣಿಸ್ರಿ ಬರ್ತೈತೆ. 256 4 1024 ಆಗ್ತಿರ್ಬೇಕು, 1024 ಆಗ್ತಿರ್ಬೇಕು ನೋಡ್ರಿ. ಎಲ್ಲರೂ ಬೇಡ, ಒಂದು 2 ಮಂದಿ ಗುಣಿಸ್ರಿ. ಈ ಕಡೆ ಉಳಿದಿನವ್ರು ನೋಡ್ರಿ. 4ರ ಘಾತ -2 ಅಂದರೆ ಎಷ್ಟು ಆಗ್ತದೆ? 1/4ರ ವರ್ಗ ಇಟ್ಟರೆ 16 ಹೌದಿಲ್ಲ. 1/16 ಹೆಂಗಂತ ಗೊತ್ತಾಯ್ತು? 4ರ ಘಾತ -2 ಅಂದ್ರೆ 1/4/2 ಇದು. 1/4/2 ಅಂದರೆ ಎಷ್ಟು ಆಯ್ತು? 1/16 ಆಯ್ತು ಇಲ್ಲ. ಇದು ಹೆಂಗೆ 1/16 ಆಯ್ತು ಗೊತ್ತಾಯ್ತು? ಇವು ಹೆಂಗೆ ಪ್ಲಸ್ನಾಗ ಅದಾವಲ್ಲ, ಹಿಂಗೆ ಉಲ್ಟಾ ಮೈನಸ್ನಾಗ ಆಗ್ತಾವೆ ಇಷ್ಟ. ಇದು 1, ಇದು 4, 4 ಎಷ್ಟು 16 ಐತಿ, 16 ಎಷ್ಟೈತಿ 64 ಐತಿ. 1 64 ಅಂಶ, 1 256 ಅಂಶ, 1 1024. 1024 ಬರ್ತೈತಿಲ್ಲ, 1024 ಬರ್ತೈತೆ. ಸರಿ, ಇದು ತಿಳಿತಲ್ಲ ಹೆಂಗಂತ? ಹಾಂ ಸರಿ.
ಇಲ್ಲೇನು ಗುಣಿಸೋದು ಬಾಗಿಸೋದು ಹೇಳಿದ್ನಲ್ಲ ಅದು ಹೆಂಗೆ ಏನು ಅಂತ ನೋಡೋಣ ನೋಡ್ರಿ. ತಿಳ್ಕೊರು ಒಂದಿಟ. ಒಂದು 2 ಉದಾಹರಣೆ ಕೊಡೋ ಒಂದೇನಷ್ಟು ಹೆಚ್ಚೇನಿಲ್ಲ. ಒಂದೇ ಉದಾಹರಣೆ ಇದು, ಘಾತಾಂಕ ರೇಖೆಗೆ ಒಂದೇ ಉದಾಹರಣೆ. ಸರಿ, ದಯವಿಟ್ಟು ಲಕ್ಷ ಕೊಡಬೇಕು. ಏನಾಯ್ತು ನೋಡು, ಎನ್ ಸಲ ಮೇಲೆ ಹೋದರೆ ಸಂಖ್ಯೆ ಎನ್ನನೇ ಘಾತಕ್ಕೆ ಗುಣಿಸಿದ ಅರ್ಥ. ಎನ್ ಸಲ ಮೇಲೆ ಹೋದರೆ, ಒಂದು ಉದಾಹರಣೆ ಇಲ್ಲಿಂದ ತಗೊಳ್ಳೋಣ. 4ರ ಘಾತ 1 ಐತಿ. ಇಲ್ಲಿಂದ ನಾ ಇಲ್ಲಿ ಹೋಗ್ತೀನಿ ನೋಡ್ರಿ. ಎಷ್ಟು ಸ್ಟೆಪ್ ಹೋದ್ರೆ ನೋಡ್ರಿ, ಇಲ್ಲಿಂದ ಇಲ್ಲಿ ನೋಡ್ರಿ, ಇಲ್ಲಿಂದ ಈ ಲೈನಿಂದ 1 2 3ನೇ ಘಾತ. 4ರ ಘಾತ 3ಲೇ ಗುಣಿಸಿದಂಗೆ ಇದು. ಗುಣಿಸಿ ನೋಡ್ರಿ ಅಟ್ಟು ಬರ್ತೈತೆ ಅಲ್ಲೋ. ಇಲ್ಲೇ 4ರ ಘಾತ 1 ಐತಿ, ಹೌದಿಲ್ಲ? 4ರ ಘಾತ 3 ಹಂತ ಹೋಗೈತೆ. ಉತ್ತರ ಎಷ್ಟು ಬಂತು? 4ರ ಘಾತ 4 ಬರ್ತಿಲ್ಲ ನೋಡ್ರಿ. 4ರ ಘಾತ 4ಕ್ಕೆ ಹೋಗ್ತಿದ್ದೇವಿಲ್ಲ, ತಿಳಿತಾ ನಿಮಗೆ? ಎನ್ ಮ್ಯಾಲೆ ಹೋದ್ರೆ, ಎನ್ ಸಲ ಮೇಲೆ ಹೋದರೆ ಸಂಖ್ಯೆ ಎನ್ನನೇ ಘಾತಕ್ಕೆ ಗುಣಿಸಿದ ಅರ್ಥ. ಇಲ್ಲಿಂದ ಹೋಗೋಣ. ಇಲ್ಲಿ ನೋಡ್ರಿ, 4ರ ಘಾತ 3ಕ್ಕೆ 4ರ ಘಾತ 2ಕ್ಕೆ ತಗೋತೇನೆ ನಾ ಮಾರ್ಕ್. ಇಲ್ಲಿ ನೋಡ್ರಿ, 4ರ ಘಾತ -3 ಐತಿ. 4ರ ಘಾತ -3 ಎಷ್ಟು ಸ್ಟೆಪ್ ಹೋದ್ವಿ ನೋಡ್ರಿ? 1 2 3 4 5 ಸ್ಟೆಪ್ ಹೋಗಿದ್ದೀವಿ. ಅಂದ್ರೆ 4ರ ಘಾತ ಎಷ್ಟು ಬರ್ಕೋಬೇಕು? 5 ಬರಬೇಕು. ಉತ್ತರ ಎಷ್ಟು ಬರ್ತೈತೆ ನೋಡ್ರಿ? 4ರ ಘಾತ 5 - 3 ಕೂಡಿಸ್ರೆ 2 ಘಾತಾಂಕ ನಿಯಮದ ಪ್ರಕಾರ ಆಧಾರ ಸಂಖ್ಯೆ ಬಂದದ. 5 - 3 ಕೂಡಿಸ್ರೆ ಎಷ್ಟು? 5ರಾಗ -3 ಕೂಡಿಸಿದ್ರೆ 8 ಬರ್ತೈತಿ. ಕತ್ತಿಕೊಡ್ರಿ, 2 ಸಂಖ್ಯೆ ಕೂಡ್ಸಕ್ಕೆ ಬರಂಗಿಲ್ಲ. 5 - 3 ಇದಕ್ಕೆಲ್ಲ ಮಾತಾಡಕ್ಕೆ ಹಸ್ತಿಲ್ಲ ನಂಗೆ ಭಾಳ. ಚಿನ್ನ ವಿರುದ್ಧ ಅದು ಕಳಿಬೇಕು. 5 3 ವ್ಯತ್ಯಾಸ ಎಷ್ಟು? 2. ಹಾಂ, 4ರ ಘಾತ ಎಷ್ಟು ಬರಬೇಕು? 2. 5 ದೊಡ್ಡದು 3 ದೊಡ್ಡದು? 5 ದೊಡ್ಡದು. ಯಾವಕ್ಕೆ 3 ದೊಡ್ಡದು ಅಂತೇಳಿ ಕತ್ತಿಕಾಯಕ್ಕೆ ಹೋಗಿಲ್ರಿ. 5 ದೊಡ್ಡದು, 3 ಸಣ್ಣದು. ದೊಡ್ಡ ಅಂಕಿ ಚಿನ್ನ ಇಡಬೇಕು. ದೊಡ್ಡ ಅಂಕಿ ಚಿನ್ನ ಏನೈತಿ ಇಲ್ಲಿ? ಪ್ಲಸ್ ಐತೆ. ಅಂದ್ರೆ +2 ಬರಬೇಕಿಲ್ಲ ನೋಡ್ರಿ. ಉತ್ತರ 4ರ ಘಾತ 2ಕ್ಕೆ ಹೋಗೈತಿಲ್ಲ, ಅಲ್ಲಿ ಹತ್ತೈತೆ ಇಲ್ಲ? ಇಷ್ಟ ಐತೆ, ಮತ್ತೇನಿಲ್ಲ ಇದ್ರಾಗ. ಮತ್ತೊಂದು 2 ಉದಾಹರಣೆ ಅಥವಾ 1 ಉದಾಹರಣೆ ಕೊಡ್ತೀನಿ ನೋಡ್ರಿ, ಸಾಕಿನ. ಲಕ್ಷ ಕೊಡ್ರಿ, ಲಕ್ಷ ಕೊಡ್ರಿ, ಸರಿಯಾಗಿ ಹೇಳೋದು ತಿಳ್ಕೊರಿ, ವಿಷಯ ತಿಳ್ಕೊರಿ. ಹಾಂ, ಇಲ್ಲಿ ನೋಡ್ರಿ, ಇಲ್ಲೇ 64 ತಗೋತೇನೆ. ಇಲ್ಲಿಂದ ಎಲ್ಲೇ ಒಂದು ಕಡೆ ಜಂಪ್ ಆಗೋ ನಾವು. ಇಲ್ಲಿ ನೋಡ್ರಿ, ಇಲ್ಲಿ ಬರ್ತೇನೆ. ಎಲ್ಲಿ ಬೇಕಾದಲ್ಲಿ ಬರ್ರಿ ನೀವು, ಏನು ಪ್ರಾಬ್ಲಮ್ ಇಲ್ಲ ನಂಗೆ. ಇಲ್ಲಿ ಡಿವೈಡೆಡ್ ಬೈ, ಇಲ್ಲಿ ನೋಡ್ರಿ, ಇದೇನೋ ಗುಣಾಕಾರ ಎಷ್ಟು ಆಗ್ತಿದ್ದು? 4ರ ಘಾತ 5 ಆತ, ಹೌದಿಲ್ಲ? ಇದು ಗುಂಡ್ಲೆ 4ರ ಘಾತ 5 ಆಗ್ತಿದ್ದು. ಇದನ್ನ ಬರ್ದ ಬಿಡು ಅಂತ ಹೇಳಿ ತಿಳಿಯುವಂಗೆ. ಗುಣಾಕಾರ 4ರ ಘಾತ 5 ಗುಣಿಸು 4ರ ಘಾತ 5 ಆಗ್ತಿದ್ದು. ಇಲ್ಲಿ ಮ್ಯಾಲಿಂದ ನೋಡಿ 64ರಿಂದ ಇಲ್ಲಿ ಬಂದೇನ. ಎಷ್ಟು ಸ್ಟೆಪ್ ಬಂದೀನಿ? 1 2 3 4 5 ಸ್ಟೆಪ್ ಬಂದೈತಿಲ್ಲ? ಗುಂಡ್ಲೆ 4ರ ಘಾತ ಎಷ್ಟು? ಸಾರಿ, ಗುಂಡ್ಲೆ ಅಲ್ಲ, ಏನು ಮಾಡ್ಬೇಕು? ಭಾಗಿಸೋದಿಲ್ಲ. ಬಾಗ್ಲೆ ಎಷ್ಟು ಮಾಡಬೇಕು? ಡಿವೈಡೆಡ್ ಬೈ ಎಷ್ಟು ಸ್ಟೆಪ್ ಬಂದ್ರಿ? 1 2 3 4 5 ಅಂದ್ರೆ 4ರ ಘಾತ 5ಲೇ ಭಾಗಿಸ್ಬೇಕು ಒಂದಂಗೆ. ಎದಕ್ಕೆ? ಇಲ್ಲಿರ್ತಕ್ಕಂಥ ಬೆಲೆಗೆ ಭಾಗಿಸಿ ನೋಡೋಣ ನೋಡಿ. ಇಲ್ಲಿ 64 ಅಂದ್ರೆ ಏನೈತೆ? ಅದು 4ರ ಘಾತ 3 ಐತಿ. ಡಿವೈಡೆಡ್ ಬೈ 4ರ ಘಾತ 5 ಭಾಗಿಸು ನಾವು. 1 ಬಾಗ್ಲೆ ಇಲ್ಲಿ ಛೇದಾಗಿಂದ ಹೆಚ್ಚೈತಿ. 4ರ ಘಾತ 5 - 3 5ರಾಗ 3 ಅಂದರೆ ಎಷ್ಟು? 2ನೇ ನಿಯಮ, ಘಾತಾಂಕಗಳ 2ನೇ ನಿಯಮ. 4ರ ಘಾತ 2 ಆತಿಲ್ಲ ಇದು? 4ರ ಘಾತ 2. 4ರ ಘಾತ 2 ಅಂದ್ರೆ ಬೆಲೆ ಎಷ್ಟು? 16. 1/16 1/16 ಬಂದೈತಿಲ್ಲ ನೋಡು, ತಿಳಿತು? ಹಿಂಗೆ ನೀವು ಮ್ಯಾಲಿಂದ ಕೆಳಗೆ ಎಲ್ಲೇ ಬರ್ರಿ, ನೀವು ಮ್ಯಾಲಿಂದ ಕೆಳಗೆ ಬಂದ್ರಂದ್ರೆ ಎಷ್ಟು ಸಲ ಬಂದಿರ್ತಾರಲ್ಲ ಅಷ್ಟು ಭಾಗಿಸ್ಬೇಕು. ಎನ್ ಸಲ ಮೇಲೆ ಹೋದರೆ ಸಂಖ್ಯೆ ಎನ್ನೇ ಘಾತಕ್ಕೆ ಗುಣಿಸಿದ ಅರ್ಥ. ಎನ್ ಸಲ ಕೆಳಗೆ ಹೋದರೆ ಸಂಖ್ಯೆ ಎನ್ನೇ ಘಾತಕ್ಕೆ ಭಾಗಿಸಿದ ಅರ್ಥ. ಈಗ ಅರ್ಥ ಆಗ್ತಾವ ಇಲ್ಲ? ಅದು ಮೊದಲು ಸ್ಟಾರ್ಟಿಂಗ್ ಹೇಳೋದ್ನಾಗ ಏನೂ ಗೊತ್ತಾಗಿಲ್ಲ ಏನಂತ ಹೇಳಿ. ಇದೆಲ್ಲ ಚರ್ಚೆ ಮಾಡಿದ ನಂತರ ಕತೆ ಗೊತ್ತಾಗ್ತದೆ. ಸಾಕಲ್ಲ? ಮತ್ತೊಂದು ಉದಾಹರಣೆ ಏನು ತೊಗೊಳೋದು ಬೇಡ. ಮತ್ತೊಂದು ಇನ್ನೊಂದು ಬೇರೆ ತೊಗೊಳೋಣ, 5 ತೊಗೊಳೋಣ. ತಿಳಿತಾ? ಬೇರೆದಕ್ಕೆ ಹೋಗಲಿ. ಘಾತಾಂಕ ರೇಖೆ ಅಂದ್ರೆ ಗೊತ್ತಾಯ್ತು? ಸರಿ, ಮುಂದಿನ ನೋಡ್ರಿ ನಾನು 2ನೇ ಉದಾಹರಣೆ. 2 ಉದಾಹರಣೆ ತೊಗೊಂಡಿದ್ದೀನಿ, ಸಾಕು, ಲಕ್ಷ ಕೊಡಲ್ಲ ಯಾರು. ಇಲ್ಲ 5 ತೊಗೊಳೋಣ. 1 2 3 4 5 ಇಲ್ಲಿ ತೊಗೊಳೋಣ. 1 2 3 4 5 1 2 3 4 5 ಸರಿ. 5ರ ಘಾತ 0 ತೊಗೋತೀನಿ ನಾನು. 5ರ ಘಾತ ಎಷ್ಟು ಬರೀಬೇಕು? ಮ್ಯಾಲೆ ಹೋದಂಗೆ ಹೆಚ್ಚಾಕತ್ತಿಲ್ಲ ಘಾತ. ಎಷ್ಟು ಬರೀಲಿಕ್ಕೆ ಹೇಳಿ? 5ರ ಘಾತ ಎಷ್ಟು ಬರೀಬೇಕು? ಮುಂದೆ ಹಾಂ ಹಾಂ ಕೆಳಗೆ ಇನ್ನು ಬೆಲೆ ಹೇಳ್ರಿ. 5ರ ಘಾತ 0 1 5ರ ವರ್ಗ ಘನ 125 5ಲೇ 625 625 5ಲೇ ಎಷ್ಟು ಬರ್ತೈತೆ ನೋಡು?
3125 ಬರ್ತದೆ. ಇರಲಿ ನಾ ಬರಿತೀನಿ ನೋಡ್ರಿ ನೇರವಾಗಿ, ನೀವು ಗುಣಿಸಿ ನೋಡ್ಕೊರಿ. 3125 ಬರ್ತದೆ. ಇಲ್ಲಿ ಕೆಳಗೆ ಹೋದ್ರೆ 1/5, 1/25, 1/125, 1/625, 1/3120. ಹಿಂಗೆ ಯಾವ್ದು ಬೇಕಾದ ಸಂಖ್ಯೆಗೆ ಬರಿಬೋದು. ನಾ 5ರದ್ದು ಘಾತಾಂಕರಕ್ಕೆ ಬರ್ತೀನಿ, ಇಲ್ಲಿ ಹಿಂದೆ 4ರದ್ದು ಬರ್ತೀನಿ. ಹಿಂಗೆ ನಿಮ್ಮ ಪುಸ್ತಕದಾಗೇನು ಬಿಟ್ಟು ಬೇರೆನೇ ತೊಗೊಂಡೇನು ಮತ್ತೆ ನಾನು ಅಲ್ಲೆಟ್ ನೋಡ್ಕೊತಿರಲ್ಲ ನಿಮ್ಗೆ ಗೊತ್ತಾಗತ್ತೆ. ಪುಸ್ತಕದಾಗ 7ರದ್ದು ಮತ್ತು ಇನ್ನೊಂದು ಯಾವುದೋ ಕೊಟ್ಟಾರ, 2 ಘಾತಾಂಕರಕ್ಕೆ ಕೊಟ್ಟಾರ. ಎಲ್ಲ ಕಾನ್ಸೆಪ್ಟ್ ಅದೇ ಇರ್ತೈತೆ, ಪರಿಕಲ್ಪನೆ ಅದೇ ಇರ್ತೈತೆ, ಏನು ಬದಲಿರಂಗಿಲ್ಲ. ಸರಿ ನೋಡೋಣ. ಈಗ ಯಾವುದಾರ ಒಂದು ಗುಣಾಕಾರ ತಗೊಳ್ಳೋಣ. ಎಲ್ಲಿಂದ ಎಲ್ಲಿ ಗುಣಿಸೋನು? ಇಲ್ಲೇ ತಗೊಂಡು ನೋಡ್ರಿ ಸಮೀಪ ನೋಡ್ರಿ, ಇಲ್ಲಿಂದ ಇಲ್ಲಿ ಹೋಗೋಣ. ಹೌದಾ? 5ರ ಘಾತ 1 ಗುಣಿಸು. ಎಟ್ಟಲ್ಲಿ ಗುಣಿಸ್ಬೇಕು? 2 ಸ್ಟೆಪ್ ಹೋಗಿದ್ದಾರೆ ನೋಡ್ರಿ. 5ರ ಘಾತ 1 2 3 ಸ್ಟೆಪ್ ಇಂಟು 5^3 ಮಾಡ್ರಿ. ಅಲ್ಲಿ ಬರ್ತೈತಿ ಇಲ್ಲಿ ನೋಡ್ರಿ. 5ರ ಘಾತ 1 + 3 4 ಆತಿಲ್ಲ. ಘಾತಾಂಕ ನಿಯಮದ ಪ್ರಕಾರ ಕೂಡಿಸ್ತೀರಿ. 5ರ ಘಾತ 4ಕ್ಕೆ ಹೋಗೈತೆ ಇಲ್ಲ? ಸರಿ, ಹಂಗೆ ಇಲ್ಲಿ ತೊಗೊಳ್ಳೋಣ ನೋಡ್ರಿ. 5ರ ಘಾತ -4 ಐತಿ. 5ರ ಘಾತ -4 ಎಷ್ಟು ಸ್ಟೆಪ್ ಹೋಗಿದ್ದಾನೆ ನೋಡ್ರಿ. 1 2 3 4 ಸ್ಟೆಪ್ ಹೋಗಿದ್ದೀನಿ ಮ್ಯಾಲೆ. ಇವು ಮೈನಸ್ನಾಗ ಅದಾವತ್ತು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. 5ರ ಘಾತ ಎಷ್ಟು ಸಲ ಹೋಗಿರ್ತಾರಲ್ಲ ಅಷ್ಟು ಧನಾತ್ಮಕವಾಗಿಯೇ ಬರಿಬೇಕು. 5ರ ಘಾತ ಎಷ್ಟು ಇಲ್ಲಿ? +4. ಇಲ್ಲಿ ಗುಣಾಕಾರ 5ರ ಘಾತ ಎಷ್ಟು? 4. ಅಲ್ಲಿ ಬರ್ಬೇಕದ ಉತ್ತರ ಬರ್ಬೇಕದು. 5ರ ಘಾತ -4 + 4 ಅಂದ್ರೆ 0 ಆತಿಲ್ಲ. ಇದು 5/0ಕ್ಕೆ ಬಂದಾಯ್ತಿಲ್ಲ? ಸರಳ ಐತಿಲ್ಲ? ನೋಡಕಟ್ಟ ಹಿಂಗೆ ಗೆರಿ ದೊಡ್ಡದ ಅಂಕಿ ಭಾಳ ಕಾಣ್ತಾವೆ. ತಲೆ ಓಪನ್ ಮಾಡಿ ಒಳಗೆ ಹೋಗ್ಬಿಟ್ರೆ ಅದ ಏನು ಇರಂಗಿಲ್ಲ. ಪೂರ ಅರ್ಧ ಕುಡಿದು ಬಿಡ್ಬೇಕನ್ನ. ಹೌದಲ್ಲ? ಸರಿ, 2ನೇ ಉದಾಹರಣೆ ತಿಳಿತು. ಸರಿ, ಇಷ್ಟು ಘಾತಾಂಕ ರೇಖೆಗಳ ಬಗ್ಗೆ ಮಾಹಿತಿ ಸಾಕು. ನಿಮ್ಮ ಪಠ್ಯ ಪುಸ್ತಕ ಇನ್ನೊಂದು ಉದಾಹರಣೆ ಕೊಡ್ತೀನಿಲ್ಲ, ಇಲ್ಲೊಂದು ಕೊಡೋಲ್ಲ. ಸರಿ, ಯಾವ್ದು ಗುಣಿಸೋನು? ನೀವು ಯಾವ್ದು ಹೇಳ್ತಾರೆ ಹೇಳ್ರಿ. ಎಲ್ಲಿಂದ ಎಲ್ಲಿ ತೊಗೊಂಡು ಹೇಳ್ರಿ. ಕೆಳಗಿಂದ ಮ್ಯಾಲೆ ಹೋಗೋಣ. ಇಲ್ಲ ಮ್ಯಾಲಿಂದ ಕೆಳಗೆ ಬರೋಣ. ಮ್ಯಾಲಿಂದ ಕೆಳಗೆ ಬರ್ಬೇಕಲ್ಲ? ಮ್ಯಾಲಿಂದ ಕೆಳಗೆ ಬರ್ಬೇಕು. ಮ್ಯಾಲಿಂದ ಕೆಳಗೆ ಬರೋದು ಉಳಿತೀವಿ. ನೀವು ಈ ಕಡೆ ಬಲಕ್ಕೆ ಹೋದ್ರಿ, ಈ ಕಡೆ ಯಾಕೆ ಹೋಗ್ಲಿಲ್ಲ ರೀ? ಇಲ್ಲಿ ಹೋಗ್ಬೋದು, ಏನು ತೊಂದರೆ ಇಲ್ಲ ರೀ. ಮ್ಯಾಲಿಂದ ಕೆಳಗೆ ಹಿಂಗೂ ಬರ್ಬೋದು. ಇಲ್ಲೇ ಬರ್ಬೇಕನ್ನ. ಇಲ್ಲಿ ಬರ್ತೀನಿ ನೋಡಿ, ಹಿಂಗೆ ಬದಲಾಸ್ತೈತಿ ಕನ್ಫ್ಯೂಸ್ ಆಗಿ. ಇಲ್ಲಿ ಏನು ತಪ್ಪಿಲ್ಲ, ಈ ಕಡೆ ತೊಗೊಳ್ತಾರೆ. ಇಲ್ಲೇ ತೊಗೊಂಡ 5/3 ಐತೆ. ಇಲ್ಲಿಂದ ಇಲ್ಲಿ ಬರೋಣ ನೋಡೋಣ. ಹೇಳಿ, ಅದು 5/3 ಯಾವುದಿಲ್ಲ? ಅದು ಡಿವೈಡೆಡ್ ಬೈ ಭಾಗಿಸ್ಬೇಕು ಮ್ಯಾಲಿಂದ ಕೆಳಗೆ ಬಂದಾಗ. 1 2 3 4 5 ಸ್ಟೆಪ್. 5ರ ಘಾತ 5 ಅಂದ್ರೆ 5ರ ಘಾತ 3 ಬಾಗಿಲೆ 5ರ ಘಾತ 5. ಎಲ್ಲಿ ಕೆಳಗೆ ಛೇದ ಕಳಿಬೇಕು. ಇಲ್ಲಿ ಹಚ್ಚತಿ ಘಾತ ಸೂಚಿ ಕೆಳಗೆ ಹಚ್ಚತ್ತೆ, ಮೇಲೆ ಹಚ್ಚತಿ ಕೆಳಗೆ ಹಚ್ಚತಿ. 5ರ ಘಾತ 5 - 3. 5ರ 3 ಹೋದ್ರೆ ಎಷ್ಟು? 2. 5ರವರೆಗೆ ಎಷ್ಟು? 25 ಹೌದಿಲ್ಲ? 1/25 ಬಂದೈತಿ ನೋಡ್ರಿ. ಇಷ್ಟ ಐತಿ, ಏನು ಕಷ್ಟ ಐತಿ? ಸರಳಿಲ್ಲ? ಇಂಟ್ರೆಸ್ಟಿಂಗ್ ಐತಿಲ್ಲ? ನೀವನು ಯಾವುದೇ ಸಂಖ್ಯೆ ಘಾತಾಂಕ ರೇಖೆಯನ್ನು ಹಾಕ್ಬೋದು, ಇದನ್ನು ಗುರುತಿಸ್ಕೋಬೋದು. ಸರಿ, ಇದಿಷ್ಟಾದ್ಮೇಲೆ ಇದೊಂದು ವಿಶೇಷ ಮಾಹಿತಿ ಐತಿ. ಇನ್ನು ಮುಂದಿನ ಎಲ್ಲ ಸ್ವಲ್ಪ ಹೆವಿ ಅದಾವೆ ಕಾನ್ಸೆಪ್ಟ್ಸ್. ನಿಮ್ಮ ಪ್ರೈಮರಿ ಬೇಸ್ ಭಾಳ ಕಡಿಮೆ ಇರ್ತದೆ ನಿಮಗೆ. ಇಲ್ಲಿ ಟೆಕ್ಸ್ಟ್ ಬುಕ್ದಾಗಿನಕ್ಕಿಂತನೂ ಮಾಹಿತಿ ನೀಟಾಗಿ ನಾನು ಹೆಚ್ಚುವರಿನೂ ಕೆಲವೊಂದು ತೊಗೊಂಡಿದ್ದೀನಿ. ಇವು ಭಾಳಷ್ಟು ನಿಮಗೆ ಕಾಲೇಜ್ ಲೆವೆಲ್ಗೆ, ಹೈಯರ್ ಕ್ಲಾಸ್ಗೆ ಮುಂದೆ ಹೋದ್ರಿ, ಏನೀಗ 9th 10th ಹೋದ್ರಿ ಅಂದರೆ ವಿಶೇಷವಾಗಿ ಅಲ್ಲೇ ಇಂಥ ಸಂಕೀರ್ಣ ಲೆಕ್ಕಾಚಾರಗಳನ್ನು ಮಾಡೋದು ಭಾಳ ಬರ್ತದೆ. ಅದಕ್ಕೆ ಇದನ್ನು ಎಷ್ಟು ಗಟ್ಟಿ ಮಾಡ್ಕೋತಾರಲ್ಲ ಅಷ್ಟು ಸರಳ ಆಗ್ತೈತಿ ಮುಂದೆ ಭವಿಷ್ಯದೊಳಗೆ ಉನ್ನತ ಶಿಕ್ಷಣಕ್ಕೆ. ಅದ್ರ ಬಗ್ಗೆ ಗಮನ ಇರಲಿ. ನೋಡಿರಿ, ಯಾವುದೇ ಸಂಖ್ಯೆಯನ್ನು ಮತ್ತು ದಶಮಾಂಶ ಸಂಖ್ಯೆಯನ್ನು 10ರ ಘಾತಗಳನ್ನು ಬಳಸಿ ವಿಸ್ತರಿಸಿ ಬರಿಬೋದು. ಅದು ಹೆಂಗೆ ಬರಿಬೋದು ಅನ್ನೋದು ಒಂದು ಉದಾಹರಣೆ ತೊಗೊಳ್ಳೋದಂತ. ಈಗ ಮೊದಲ 10ರ ಘಾತ 0 ಅಂದರೆ ಎಷ್ಟು? ಬೆಲೆ 1. 10ರ ಘಾತ 1 ಅಂದರೆ ಎಷ್ಟು? 10. 10ರ ಘಾತ 2 ಅಂದರೆ ಎಷ್ಟು? 100. 10ರವರೆಗೆ ಇದು. 10ರ ಘನ ಅಂದರೆ 10 × 10 × 10 ಅಂದರೆ ಎಷ್ಟು ಬರಿಬೇಕು? 1000 ಬರಿಬೇಕು. 10ರ ಘಾತ -1 ಅಂದರೆ ಎಷ್ಟು ಬರಿಬೇಕು? 1/10 ಬರಿಬೇಕು. ಇದು 1/10ರ ಘಾತ. ನೋಡಿ, ನಿಮ್ಮ ನಿಯಮದ ಪ್ರಕಾರ ಹೋಗೋಣ. ಆದ್ರೆ ಹಿಂಗೆ 2 ಬಂತ ಅಂದರೆ 1/100 ಆತಿಲ್ಲ ಇದು. 10ರ ಘಾತ -3 ಅಂದರೆ 1/10⁻³ 10⁻³ ಅಂದರೆ ಎಷ್ಟು ಬಂತು? 1/1000 ಬಂತು. 1000 ಬರ್ತದೆ 1000. ಆಮೇಲೆ 10ರ ಘಾತ -4 ಅಂದರೆ 1/10⁻⁴ +4 ನಿಮ್ಮ ನಿಯಮದ ಪ್ರಕಾರ. ಇದು ಹೆಂಗೆ ಬರೀನು? 1ರ ಮುಂದೆ ಎಷ್ಟು ಪೂಜೆ ಕೊಡಲಿ ಛೇದಾಗ? 1/10,000 ಹೌದಾ ಇಲ್ಲ? ಅದು 10,000. 10,000 ಮಾತು ಕೇಳೋತ್ಲ ಯಾಕಿದು? ಸರಿ, ತಿಳಿತಾ? ಇದು ಸ್ವಲ್ಪ ಐಡಿಯಾ ಇರಲಿ ನಿಮಗೆ. ಇದನ್ನು ಬಳಸ್ಕೊಂಡು ಯಾವುದೇ ಸಂಖ್ಯೆಯನ್ನು ಅಥವಾ ದಶಮಾಂಶ ಸಂಖ್ಯೆಯನ್ನು ಹೆಂಗೆ 10ರ ಘಾತಗಳನ್ನು ಬಳಸಿ ಬರಿಬೋದು ಅನ್ನೋದು ಒಂದಿಷ್ಟು ಉದಾಹರಣೆಗಳ ಮುಖಾಂತರ ನೋಡೋಣ.
172 ತೊಗೊಂಡಿದ್ದೀನಿ. ಇಲ್ಲಿ ನೋಡ್ರಿ 2 ಯಾವ ಸ್ಥಾನ ಹೇಳ್ರಿ? ಬಿಡಿ ಸ್ಥಾನ. ಇದು ಯಾವ ಸ್ಥಾನ ಹೇಳ್ರಿ? 10ರ ಸ್ಥಾನ. ಇದು 10ರ ಸ್ಥಾನ. ಮಾಪ ಕೇಳವತ್ಲ ಯಾಕೋ 10. ಆಮೇಲೆ ಇದು ಎಷ್ಟು ಸ್ಥಾನ? 100ರ ಸ್ಥಾನ. ಇದೆಲ್ಲ ನಿಮ್ಗೆ ಗೊತ್ತೈತೆ. ಬಿಡಿ 10, 100 ಇದರಿಂದ ಬಂದ್ರ, ಅದರಿಂದ ಬಂದ್ರ, ಅದರಿಂದ ಬಂದ್ರ, ಅದರಿಂದ ಬಂದ್ರ, ಅದರಿಂದ ಬಂದ್ರ, ಅದರಿಂದ ಬಂದ್ರ, ಅದರಿಂದ ಬಂದ್ರ ಗಾಡಿ ನಿಂತ ಕೋಟಿ ತನ ಹೋಗತಿ. ಅದ್ರ ಮುಂದೆ ನಿಲ್ತೈತಲ್ಲ, ಅದು ಕೂಡ ಮುಂದೆ ಬರ್ತೈತಿ. ಇದ್ರ ಚರ್ಚೆ ಆದ ಸಂದರ್ಭ ಬಂದಾಗ ಮಾಡೋಣ. ಕೋಟಿದ ಹಿಂದೆ ಅದೇ ಒಂದು 10ರ ಘಾತ ಒಂದು 20 ಸೊನ್ನೆ ಇರುತ್ತಾನ, ಹೆಂಗೆ ಅದನ್ನ ನೆನೆಸ್ಬೇಕು ಅನ್ನೋದು ನೋಡೋಣ. ಆಮೇಲೆ ಬರ್ತೈತೆ ಅದು. ಸರಿ, ಈಗ ನಾನು 172 ಐತಿ, 172 ಐತಿ. ಇದನ್ನ ಹಿಂಗೆ ಬರಿತೀನಿ ನೋಡಿ. 1 ಗುಂಡ್ಲೆ, ಇದು 100ರ ಸ್ಥಾನದಾಗ ಐತಲ್ಲ, ಅದಕ್ಕೆ ಗುಂಡ್ಲೆ 100 ಬರೀನು. 7 10ರ ಸ್ಥಾನದಾಗ ಐತಿ, ಅದಕ್ಕೆ 7 ಗುಂಡ್ಲೆ 10 ಬರೀನು. 2 ಎಷ್ಟು ಸ್ಥಾನದಾಗ ಐತಿ? ಬಿಡಿ ಸ್ಥಾನದಾಗ ಐತಿ, ಗುಂಡ್ಲೆ 1 ಬರೀನು. ಹೌದಿಲ್ಲ? ಇದನ್ನ ಈಕ್ವಲ್ ಟು ಹಾಕಿ ಇನ್ನೊಂದು ಸ್ಟೆಪ್ ಬರಿತೀನಿ ನೋಡಿ. 1 ಗುಂಡ್ಲೆ 10ರ ಘಾತ 2 ಬರಿಬೋದು. ಇದು 100 ಅಂದ್ರೆ 10ರ ಘಾತಗಳನ್ನು ಬಳಸಿ ಬರೆಯಕತ್ತೇನೆ ನಾ, ಸಂಖ್ಯೆಯನ್ನು ವಿಸ್ತರಿಸಿ ಬರೆಯತ್ತೇನೆ. 7 ಗುಂಡ್ಲೆ 10ರ ಘಾತ ಎಷ್ಟು? 1. 2 ಗುಂಡ್ಲೆ ಇಲ್ಲೆಲ್ಲಿ 10 ಐತ್ರಿ ಸರ? ತರ್ತೀನಿ ನೋಡ್ರಿ. 10ರ ಘಾತ 0. 10ರ ಘಾತ 0 ಅಂದ್ರೆ 1 ಹೌದಿಲ್ಲ? ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು 10ರ ಘಾತಗಳಲ್ಲಿ ವಿಸ್ತರಿಸಿ ಬರೀರಿ ಅಂದರೆ ಇಷ್ಟು ಮಾಡ್ಬೇಕು. ಇಂಥವ ಮತ್ತೊಂದು 4 ಲೆಕ್ಕ ಮಾಡೋಣಂತ. ಡೌಟ್ ಏನ್ರ ಇದ್ರೆ ಈಗ ಕೇಳ್ರಿ. ತಿಳಿದೈತಿ? ಸರಿ, ಇದು ಎಷ್ಟನೇ ಸ್ಥಾನ ಹೇಳ್ರಿ? 2 ಬಿಡಿ ಸ್ಥಾನ. 4 ಎಷ್ಟನೇ ಸ್ಥಾನ? 6, 5, 5 ಯಾವ ಸ್ಥಾನದಾಗ ಐತಿ? 1000 ಸ್ಥಾನ. ಗುಂಡ್ಲೆ ಏನು ಬರಿಬೇಕು ನಾ ಈಗ? ಏನು ಜಾದು ಆತ ಇದಕ್ಕೆ? 1000 ಬರೀ ಒಂದು ಬಳಸ್ತಿರ್ಲ. 5 ಎಷ್ಟನೇ ಸ್ಥಾನದಾಗ ಐತಿ? 1000. 6 ಎಷ್ಟನೇ ಸ್ಥಾನದಾಗ ಐತಿ? 6 ಗುಂಡ್ಲೆ ಎಷ್ಟು ಬರಿಬೇಕು? 100. ಆಮೇಲೆ 4 ಗುಂಡ್ಲೆ ಎಷ್ಟು ಬರಿಬೇಕು? ಆಮೇಲೆ 2 ಗುಂಡ್ಲೆ ಎಷ್ಟು ಬರಿಬೇಕು? 1. ಇದೆಲ್ಲ ಹಿಂಗೆ ಬರೆದ ನಂತರ ಮತ್ತೆ ಕೂಡಿಸಿದ್ರೆ ಅಟ್ಟಾಕತ್ತಿಲ್ಲ, ಮತ್ತೆ ಹಾಕತ್ಲ ಗ್ಯಾರಂಟಿ ವಿಶ್ವಾಸ ಐತ್ಲ? ಮ್ಯಾಲಿಂದ ನೋಡಿ ಸರಳ ಐತಿ. 100 + 70 170, ಮತ್ತು ಮ್ಯಾಲಿಂದ 2 172 ಆತಿಲ್ಲ? ವಿಸ್ತರಿಸಿ ಬರೆಸಿದ್ದು ಅದಕ್ಕೆ ಟ್ಯಾಲಿ ಹಾಕತ್ತಿಲ್ಲ. ಎಲ್ಲೂ ಗಣಿತದಾಗ ಹಂಗೆ ಆ ಕಡೆ ಒಂದಿಟ್ಟು ಹೆಚ್ಚು ಈ ಕಡೆ ಒಂದಿಟ್ಟು ಹೆಚ್ಚು ನಡೆಯಂಗಿಲ್ಲ. ಕರೆಕ್ಟಾಗಿ ಇರ್ಬೇಕು ಗಣಿತದಾಗ. ಗಣಿತದ ವಿಶೇಷತೆ ಅದು. ಎಲ್ಲಿಯೂ ತಪ್ಪುಗಳಿಗೆ ಅವಕಾಶ ಕೊಡಂಗಿಲ್ಲ ನಮ್ಮ ಗಣಿತ. ಸರಿ, ಹಿಂಗೆ ಆಗ್ಬೇಕಂದ್ರೆ ಹಿಂಗೆ, ಇಷ್ಟ ಆಗ್ಬೇಕಂದ್ರೆ ಇಷ್ಟ ಇರ್ತೈತೆ. ಸರಿ, ಈಗ ಎಲ್ಲರೂ ಹೇಳ್ರಿ. 5 ಗುಂಡ್ಲೆ 10ರ ಘಾತ ಎಷ್ಟು ಬರಲಿದ್ನ? 10ರ ಘಾತ ಎಷ್ಟು ಬರಲಿ? 1 ಬರಲೋ 2 ಬರಲೋ 3 ಬರಲಿ? 1000 ಅಂದ್ರೆ 10ರ ಘಾತ 3. 6 ಗುಂಡ್ಲೆ ಎಷ್ಟು ಬರೀನು? 10ರ ಘಾತ 2. 4 ಗುಂಡ್ಲೆ 10ರ ಘಾತ ಎಷ್ಟು ಬರೀನು? 2 ಗುಂಡ್ಲೆ 10ರ ಘಾತ ಎಷ್ಟು ಬರೀನು? 0. ತಿಳಿತು? ಇದು ಸೇಮ್ ಹಂಗೆ ವಿಸ್ತರಿಸೋದು. 6 ಗುಂಡ್ಲೆ ಎಷ್ಟು ಬರಿಬೇಕು? 1000 ಪ್ಲಸ್ 3 ಗುಂಡ್ಲೆ 100 ಪ್ಲಸ್ 7 ಗುಂಡ್ಲೆ 10 ಪ್ಲಸ್ 4 ಗುಂಡ್ಲೆ 1 ಬರಿಬೇಕು. ಈಗ 6 ಗುಂಡ್ಲೆ 10ರ ಘಾತ 3, 3 ಗುಂಡ್ಲೆ 10ರ ಘಾತ 2, 7 ಇಂಟು 10ರ ಘಾತ 1, 4 ಇಂಟು 10ರ ಘಾತ ಎಷ್ಟು? 0. ತಲೆಯಾಗ ಹೋತು? ಮುಂದಿನ ನೋಡಿ. 839 ಐತಿ. 8 ಗುಂಡ್ಲೆ ಏನು ಬರಿಬೇಕು ಹೇಳ್ರಿ? 100 ಬರಿಬೇಕು. 8 ಗುಂಡ್ಲೆ 100 ಪ್ಲಸ್ 3 ಗುಂಡ್ಲೆ 10 ಪ್ಲಸ್ 9 ಗುಂಡ್ಲೆ 1. ಇದನ್ನ ಹೆಂಗೆ ಬರಿಬೇಕೀಗ? 8 ಗುಂಡ್ಲೆ 10ರ ಘಾತ 2, 3 ಗುಂಡ್ಲೆ 10ರ ಘಾತ 1 ಪ್ಲಸ್ 9 ಗುಂಡ್ಲೆ 10ರ ಘಾತ ಎಷ್ಟು? 0. ಲಾಸ್ಟ್ ಐತ್ಲ 4 5 2 7. ನೀವು ಬರೀರಿ ಈಗ ನೋಡೋಣ. ಬರೆದು ಬಿಡ್ರಿ ಇಲ್ಲಿ ಪಟ್ನ 2 ನಿಮಿಷನ ಬರಿಬೇಕು. ಸರಿ, ಎಲ್ಲರೂ ವಿಸ್ತರಿಸಿ ಬರೆದ್ರೆ ಅಂತ ತಿಳ್ಕೊತೇನೆ. 5ನೇದು 6ನೇದು ನೋಡಿ. ದಶಮಾಂಶ ಸಂಖ್ಯೆ ಬಂದು ಇಲ್ಲಿ 54.5 ಬಂತು. ಇದನ್ನ ಹೆಂಗೆ ಮಾಡಬೇಕು? ಇಲ್ಲೋಗಿ 2 ಪಾರ್ಟ್ ಅದಾವ. ಇದ್ರಾಗ ಭಾಗಲಬ್ಧ ಪರಿಮಾಣ ಐತಿದೆ 54. ಇದು ದಶಮಾಂಶ ಭಾಗ. ಇದನ್ನ ಹೆಂಗೆ ಬರಿಬೇಕು? ಲಕ್ಷ ಕೊಟ್ಟು ನೋಡಿ. ಸೇಮ್ ಭಾಗಲಬ್ಧ ಇದೆ, ಹೆಂಗೆ ಬರೋದಿಲ್ಲ ಹಂಗೆ. 5 ಗುಂಡ್ಲೆ ಎಷ್ಟು ಬರಿಬೇಕು? ಇದನ್ನ 10ರ ಸ್ಥಾನದ 54 ಕಟ್ಟ ನೋಡ್ರಿ ನೀವು. ದಶಮಾಂಶ ಬಿಡ್ರಿ. 10ರ ಸ್ಥಾನ. 5 ಗುಂಡ್ಲೆ 10ರ ಘಾತ 1 ಪ್ಲಸ್ 4 ಗುಂಡ್ಲೆ 10ರ ಘಾತ 0 ಇದು. 10ರ ಘಾತ 0 ಪ್ಲಸ್ 5 ಐತ್ಲ. 5 ಗುಂಡ್ಲೆ 1 10ಅಂಶ ಅದು. ದಶಮಾಂಶ ಬತ್ತಂದ್ರೆ 10 ಭಾಗಿಸ್ಕೊತ ಹೋಗೋದು. 8ನೇ ಸ್ಥಾನ ಐತ್ಲ ಅಷ್ಟು. 1ನೇ ಸ್ಥಾನಕ್ಕೆ 10 ಭಾಗಿಸೋದ, 2ನೇ ಸ್ಥಾನಕ್ಕೆ 100 ಭಾಗಿಸೋದ, 3ನೇ ಸ್ಥಾನಕ್ಕೆ 1000 ಭಾಗಿಸೋದ, 4ನೇ ಸ್ಥಾನಕ್ಕೆ 10,000 ಭಾಗಿಸೋದ, ಹಿಂಗೆ ಮುಂದುವರ್ಸೋದು.
ದಶಮಾಂಶ ಬಂದಾಗ ಹಂತ ಹಂತವಾಗಿ 10ರಿಂದ ಭಾಗಿಸ್ತಾ ಹೋಗ್ತೀವಿ. ದಶಮಾಂಶ ಇರಲಾರ್ದಾಗ ಭಾಗಲಬ್ಧ ಪರಿಮಾಣ ಇದ್ದಾಗ ಗುಣಿಸ್ಕೊತ ಹೋಗ್ತೀವಿ. ಆ ಸ್ಥಾನ ಬೆಲೆಯನ್ನು ಗಮನಿಸಿ. ಇದು ಇನ್ನೊಂದು ಸ್ಟೆಪ್ ಸುಲಭೀಕರಣ ಆಕೈತಿ. 5 ಗುಂಡ್ಲೆ 10ರ ಘಾತ 1 ಪ್ಲಸ್ 4 ಗುಂಡ್ಲೆ 10ರ ಘಾತ 0 ಪ್ಲಸ್ 5 ಗುಂಡ್ಲೆ 10ರ ಘಾತ ಎಷ್ಟು ಬರಲಿ? ಇದ ಬೇಸರ ಮಾಡ್ತೀರಿ. ಎಷ್ಟು ಸರಳ ಐತಿ. ಮ್ಯಾಲೆ ಬಂದ್ರೆ ಏನಾಕತಿ? -1 ಆಕತಿಲ್ಲ. ಏನೂ ಇಲ್ಲ ಅಂದ್ರೆ ಇಲ್ಲಿ 1 ಐತಿ. ಮ್ಯಾಲೆ ಬಂತಂದ್ರೆ -1 ಆಕತಿ. ಇಷ್ಟು ವಿಚಾರ ಸರಣಿ ಜರ ಇರಲಿಲ್ಲ. ಓಡಿಸಿರ್ಲ ತಲೆ ಜರ ಐತೆ, ಎಲ್ಲರಿಗೂ ತಲೆ ಐತೆ, ಅದನ್ನ ಉಪಯೋಗ ಮಾಡ್ಕೊರಿ ಸರಿಯಾಗಿ. ಮುಂದಿನ ಬರಲೇ ಈಗ. 7 ಗುಂಡ್ಲೆ ಎಷ್ಟು ಬರಿಬೇಕು ಹೇಳಿ? ನೀವು ಹೇಳ್ಬೇಕು. 10 ಬರಿಬೇಕು. 3 ಗುಂಡ್ಲೆ ಎಷ್ಟು ಬರಿಬೇಕು? 1 ಬರಿಬೇಕಿಲ್ಲ ಇದನ್ನ. 3 ಗುಂಡ್ಲೆ 1 ಬರಿಬೇಕು. ದಶಮಾಂಶ ಭಾಗ ಬತ್ತಲ ಈಗ ಪ್ಲಸ್ ಬರಿಬೇಕು. ಪ್ಲಸ್ ಅಂತೂ ಇರೋದ 4 ಗುಂಡ್ಲೆ ಎಷ್ಟು ಬರಿಬೇಕು? 1 1 2 3 ಮೂರನೇ ಸ್ಥಾನದಾಗ ಐತಿ. 1ರ ಬಂದು 3 ಪೂಜಿತವು. 4 ಹತ್ತಾಂಶ 4/10 ಪ್ಲಸ್ 0/, ಎಷ್ಟು ಬರಿಬೇಕು ಈಗ? 100. 1 0 ಹೆಚ್ಚಾಕತಿ. 3ನೇ ಸ್ಥಾನಕ್ಕೆ ಬಂದ್ರಿ. 6 ಬಾಗ್ಲೆ ಎಷ್ಟು? 1000. 1 2 3 0 ಕೊಡ್ಬೇಕು. ತಿಳಿತಾ ನಾ ಹೇಳಿದ್ದು? ಸರಿ. ಈಗ ಇದನ್ನ ಹೆಂಗೆ ಬರಿಬೇಕು ನೋಡ್ರಿ. ವಿಸ್ತರಿಸಿದ್ರೆ 7 ಗುಂಡ್ಲೆ 10ರ ಘಾತದಾಗ ಬರೀಲ್ಲ. 10ರ ಘಾತ 1, 3 ಗುಂಡ್ಲೆ 10ರ ಘಾತ ಎಷ್ಟು ಬರೀತೀರಿ? 0. 4 ಗುಂಡ್ಲೆ 10ರ ಘಾತ. ಇದನ್ನ ಇನ್ನೊಂದು ಸ್ಟೆಪ್ ಬರಲಿಲ್ಲ, ಡೈರೆಕ್ಟ್ ಬರಲಿ? ಇಲ್ಲಿ ಒಂದೊಂದು ಸ್ಟೆಪ್ ಬರ್ದ ಬಿಡ್ತಂತಾರೆ. 1/10 ಐತ್ಲೆ, 10⁻1 ಬರೀನು. 0/10⁻2 ಬರೀನು. 6/10 ಎಷ್ಟು ಬರೀನು? 3 ಬರೀನು. ಮುಂದಿನ ಲೆಕ್ಕ ಬರ್ತೈತಿ, ಅಲ್ಲಿ ಆದ್ರೆ ಡೈರೆಕ್ಟ್ ಬರೀನು. 7 ಗುಂಡ್ಲೆ 10ರ ಘಾತ 1 ಪ್ಲಸ್ 3 ಗುಂಡ್ಲೆ 10ರ ಘಾತ 0. 4 ಗುಂಡ್ಲೆ 10ರ ಘಾತ ಎಷ್ಟು? ಮ್ಯಾಲೆ ಬಂದ್ರೆ ಮೈನಸ್ ಆಕತಿ. 0 ಗುಂಡ್ಲೆ 10ರ ಘಾತ ಎಷ್ಟು ಆಕತಿ? -2 ಆಕತಿ. 6 ಇಂಟು 10ರ ಘಾತ ಎಷ್ಟು ಆಕತಿ? -3. ತಿಳಿತು? ಇದು ಕೂಡ ಹೆಚ್ಚು ಲೆಕ್ಕಗಳು ನಿಮ್ಮ ಪುಸ್ತಕದಾಗ ಕೊಟ್ಟಿಲ್ಲ. 1 2 ಕೊಟ್ಟಿದಾರ. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಅಟ್ಟ 1ರ ಮೇಲೆ 2ರ ಮೇಲೆ ನಿಮ್ಮ ತಲೆಗೆ ಅದ್ರದ್ದು ಮಾಸ್ಟ್ರಿ ಬರಂಗಿಲ್ಲ, ಅಂದ್ರೆ ಒಂದು ಪರ್ಫೆಕ್ಷನ್ ಬರಂಗಿಲ್ಲ. ಅದು ಹತ್ತಬೇಕಲ್ಲ ತಲೆಗೆ, ಹಿಂಗೈತೆ ಅಂತ ಹೇಳಿ. ಹೌದಾ ಇಲ್ಲ? ಸರಿ, ಮತ್ತೊಂದು ನೋಡ್ರಿ. 5 ಗುಂಡ್ಲೆ ಎಷ್ಟು ಬರಲಿಗ? 1000 ಸ್ಥಾನದಾಗ ಐತಿಲ್ಲ? 1000 ಪ್ಲಸ್ 7 ಗುಂಡ್ಲೆ 4 ಗುಂಡ್ಲೆ 3 ಗುಂಡ್ಲೆ ಎಷ್ಟ? ಪ್ಲಸ್ 5 ಗುಂಡ್ಲೆ 1 10 3 ಗುಂಡ್ಲೆ 100. 100ನೇ ಸ್ಥಾನ 1 100. 100ನೇ ಸ್ಥಾನ 1 100. ಈಗ ಇದು ನಂಗೆ ಬರಿಬೇಕು. 5 ಗುಂಡ್ಲೆ ಡೈರೆಕ್ಟ್ ಬರೀನ. ಈಗ 10ರ ಘಾತ ಡೈರೆಕ್ಟ್ ಬರಲ 3. 7 ಗುಂಡ್ಲೆ 10ರ ಘಾತ 2. 4 ಗುಂಡ್ಲೆ 10ರ ಘಾತ 3 ಗುಂಡ್ಲೆ 10ರ ಘಾತ ಪ್ಲಸ್ 5 ಗುಂಡ್ಲೆ 10ರ ಘಾತ 100 ಅಂದ್ರೆ 10ರ ಘಾತ 2 ಮ್ಯಾಲೆ ತಗೋರಿ. 3 ಗುಂಡ್ಲೆ 10ರ ಘಾತ ಎಷ್ಟಾತ? -2. ತಿಳಿತಾ ಎಲ್ಲರಿಗೂ? ಏನ್ರೇ ಡೌಟ್ ಇದ್ರೆ ಕೇಳಿ, ವಿಷಯವನ್ನು ತಿಳ್ಕೊಡ್ರಿ. ಸರಿ, ಇದನ್ನೊಂದು ಬರಿತೀನಿ, ಲಾಸ್ಟ್ ನೀವು ಬರೀಕಿರಿ ನೋಡಿ. 5743.5 ಇದ್ರಿ ಬೈ ಮಿಸ್ಟೇಕ್ ಸೇಮ ಬಂದೈತಿಲ್ಲಿ. ಇದನ್ನು ಮಾಡ್ತೀರಿ ನೀವು? ಇದು ರಿಪೀಟ್ ಆಗೈತೆ. ಇದು ಮತ್ತೇನು ಬೇಡ. ಇದ್ರ ಬದಲಿ ಬೇರೆ ಅಂಕಿ ಕೊಡ್ತೀನಿಲ್ಲ, ಬೇರೆ ಅಂಕಿ ಹಾಕೋಲಿ. ಸರಿ, ಇದನ್ನು ತೆಗೆದು ಬಿಡೋಣ. ಇದ್ರ ಬದಲಿ 253.861 ಬರಿತೀನಿ. 253.861. ಆಮೇಲೆ ಇದು 23.892 ಐತಿ. ಇದ್ರೊಳಗಿಂದ 2 ಬಿಡಿಸ್ಲ ನೀವು ಮಾಡ್ತೀರಿ? ಅದು ಮಾಡ್ತೀರಿ, ಗೊತ್ತಾಗತ್ತಲ್ಲ ಮೆಥಡ್. ಇವೆರಡನ್ನು ನೀವು ಏನು ಮಾಡಿರಿ? ಪ್ರಯತ್ನ ಮಾಡಿ. ತಿಳಿಲಿಲ್ಲ ಅಂದ್ರೆ ನಿಮ್ಮ ಶಿಕ್ಷಕರಿಗೆ ಕೇಳ್ರಿ, ನನಗೆ ಕೇಳ್ರಿ ಬಂದ. ಇಷ್ಟು ಸಾಕು ಮಾಡೋಣ. ಮತ್ತೆ ಮುಂದಿನ ಅವಧಿಯಲ್ಲಿ ವೈಜ್ಞಾನಿಕ ಸಂಕೇತಗಳ ಬಗ್ಗೆ ಚರ್ಚೆ ಮಾಡೋಣ.